ಹುಡುಗಿ, ಇನ್ನು ಏನ್ ಮಾಡ್ತಿದ್ದೆ ಅಲ್ಲಿ ಕುತ್ಕೊಂಡು? ಆಗ್ಲೇ ಹೋಗು ಅಂತ ಹೇಳಿಲ್ಲ ನಾನು? ನಿಮ್ ಮನ್ಸ್ ಬದ್ಲಾಗತ್ತೇನೋ, ನನ್ ಒಳಗ್ ಬಿಡ್ತೀರೇನೋ ಅಂತ ಕಾಯ್ತಾ ಇದ್ದೆ. ಊಟ ಗೀಟ ಮಾಡಲ್ವಾ? ಅವ್ರನ್ನ ನೋಡಿದ್ಮೇಲೆ ಮಾಡ್ತೀನಿ. ಏನಾಗ್ಬೇಕು? ಒಳಗ್ ಮಲ್ಗಿರೋ ಸಾಹೇಬ್ರು ಗಂಡನ? ಪ್ರಪಂಚದಲ್ಲಿ ತಾಯಿ ಮತ್ತೆ ಹೆಂಡತಿ ಬಿಟ್ರೆ ಒಬ್ಬ ಗಂಡಸನ್ನ ಇಷ್ಟೋ ಮಟ್ಟಕ್ಕೆ ಪ್ರೀತಿ ಮಾಡಕ್ಕೆ ಇನ್ಯಾರಿಂದನೂ ಸಾಧ್ಯನೇ ಇಲ್ಲ. ನಮ್ಮನೇಲೂ ಐತೆ, ತುಂಬಾ ಕಷ್ಟ ಕೊಡುತ್ತೆ. ಆದ್ರೂ ಕೂಡ ಅವನ್ ಕಂಡ್ರೆ ನನಗೆ ತುಂಬಾನೇ ಇಷ್ಟ. ನನಗ್ ಗೊತ್ತು ನೀನ್ ಯಾಕೆ ಇಲ್ಲಿಗೆ ಬಂದಿದೀಯಾ ಅಂತ. ನಿನ್ ಗಂಡನ ನಾವೆಲ್ಲರೂ ಚೆನ್ನಾಗಿ ನೋಡ್ಕೊಳಲ್ಲ ಅಂತ ತಾನೇ? ಅಯ್ಯೋ ಇಲ್ಲ ಮೇಡಮ್. ಈಗೇನು ನಿನ್ ಗಂಡನ ನೀನ್ ನೋಡ್ಬೇಕಾ? ಒಂದ್ಸತಿ ನೋಡ್ಕೊಂಡು ಹೋಗ್ತೀನಿ. ತುಂಬಾ ಮುತ್ತೈದೆ ತರ ಕಾಣಿಸ್ತೀಯ. ಆದಷ್ಟು ಬೇಗ ನಿನ್ ಗಂಡ ಹುಷಾರಾಗ್ಲಿ. ದಯವಿಟ್ಟು ಒಂದ್ಸತಿ ನಾನು ಅವ್ರನ್ನ ನೋಡ್ಬೋದಾ? ನಿನ್ ಮುಖಕ್ಕೆ ನಗು ಚೆನ್ನಾಗ್ ಒಪ್ಪುತ್ತೆ. ಡಾಕ್ಟರ್ ಬರೋಷ್ಟರಲ್ಲಿ ಹೊರಗ್ ಬಂದ್ಬಿಡ್ಬೇಕು. ನಿನ್ ಗಂಡ ಸಿಕ್ತಾ ಅನ್ಬಿಟ್ಟು ಅಲ್ಲೇ ನಿಂತ್ಕೋಬಾರ್ದು, ಆಮೇಲೆ ನನ್ ಕೆಲ್ಸ ಹೋಗುತ್ತೆ. ಅರ್ಥ ಆಯ್ತಾ? ಸರಿ ಹೋಗು, ಬೇಗ ಬಂದ್ಬಿಡ್ಬೇಕು. ಸರಿ ಹೋಗೋಗು. ಈ ತರ ಹುಚ್ಚ ಪ್ರೀತಿ ಬದುಕಿರೋವರೆಗೂ ಯಾರಿಗೂ ಸಾವಿಲ್ಲ. ಕ್ಷಮಿಸ್ಬಿಡಿ ದೊಡ್ಡ ಯಜಮಾನ್ರೆ. ನಿಮ್ಮ ಸ್ಥಿತಿಗೆ ನಾನೇ ಕಾರಣ ಆಗೋದೆ. ಈ ಅನಾಹುತ, ಈ ನೋವು, ಈ ಸಂಕಟ ಎಲ್ಲ ನನ್ನಿಂದಾನೆ. ಕುತ್ತಿಗೆಲ್ ಕಟ್ಟಿರೋ ಮಂಗಳಸೂತ್ರ ತೆಗ್ದಾಗ ಆಗಿರೋ ಅಮಂಗಳ ಇದು. ನನ್ ಕರ್ಮ ನಿಮಗ್ ಶಿಕ್ಷೆ ಆಗೋ ತರ ಆಗೋಯ್ತು ದೊಡ್ಡ ಯಜಮಾನ್ರೆ. ನನ್ನನ್ನು ಕ್ಷಮಿಸ್ಬಿಡಿ. ಇನ್ ಮುಂದೆ ಯಾವತ್ತೂ ನನ್ ಕುತ್ತಿಗೆಲಿರೋ ತಾಳಿನ ತೆಗಿಯೋದಿಲ್ಲ ದೊಡ್ಡ ಯಜಮಾನ್ರೆ. ನನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮನ್ ಕಾಪಾಡ್ಕೋತೀನಿ. ಆದ್ರೆ ನೀವ್ ನನ್ಗೊಂದು ಆಣೆ ಮಾಡ್ತೀರಾ? ನೀವ್ ಮನೆಗ್ ವಾಪಸ್ ಬರ್ತೀರಾ ದೊಡ್ಡ ಯಜಮಾನ್ರೆ? ನಗ್ನಗ್ತಾ ಜೀವ ತುಂಬ್ಕೊಂಡ್ ಅರ್ಸನ್ ಕೊಟ್ಟಲ್ ನೀವಿದ್ರೆ ನಮಗೂ ಜೀವ ಬರುತ್ತೆ. ದಯವಿಟ್ಟು ಹಿಂಗ್ ಮಲ್ಗಿರ್ಬೇಡಿ ದೊಡ್ಡ ಯಜಮಾನ್ರೆ. ವಾಪಸ್ ಬನ್ನಿ. ಅಖಿಲಮ್ಮ ನಿಮ್ಗೋಸ್ಕರ ಕಾಯ್ತಿದ್ದಾರೆ, ನಾನು ನಿಮ್ಗೋಸ್ಕರ ಕಾಯ್ತಿರ್ತೀನಿ. ಬನ್ನಿ ದೊಡ್ಡ ಯಜಮಾನ್ರೆ. ಏ ಹುಡುಗಿ, ಡಾಕ್ಟ್ರು ಬರ್ತಿದಾರಮ್ಮ, ಬೇಗ ಬಾ ಅಮ್ಮ, ಈಚೆಗೆ ಬೇಗ ಬಾ.
ದೊಡ್ಡಜ್ಮಾನ್ರು ಬೇಗ ಹುಷಾರಾಗಿ ಮನೆಗೆ ವಾಪಸ್ ಬರ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ. ಯಾವ ಜನ್ಮದ ಋಣಾನು ಬಂಧನೋ ಏನೋ, ನಮ್ಮ ಪರವಾಗಿ ನಿಂತು ನಾವು ಮಾಡಬೇಕಾದ ಎಷ್ಟೋ ಕಾರ್ಯಗಳನ್ನ ನೀನ್ ಮಾಡ್ಬಿಡ್ತೀಯ. ಅಮ್ಮ, ನಾನು ಯಾವತ್ತೂ ಅರಸನ್ ಕೋಟೆನ್ ಬೇರೆ ಅಂತ ಅನ್ಕೊಂಡಿಲ್ಲ. ಇದು ನನ್ನ ಜೀವನದ ಒಂದು ಭಾಗ. ಹಾಗಾಗಿ ನಾನು ಏನೇ ಮಾಡಿದ್ರು ಅದು ನನ್ನ ಕರ್ತವ್ಯ. ನಾನು ವ್ರತ ಮಾಡಿ ಆದಿಗೋಸ್ಕರ ಪ್ರಸಾದ ತಗೊಂಡು ಬಂದಿದ್ದೀನಿ. ಒಟ್ನಲ್ಲಿ ನಮ್ಮ ಶ್ರಮಕ್ಕೆ ಫಲ ಸಿಕ್ಕು ಆ ದೇವ್ರು ನಮ್ಮ ಆದಿನ ಹುಷಾರ್ ಮಾಡ್ಬಿಟ್ರೆ ಸಾಕು. ಯೋಚನೆ ಮಾಡಬೇಡಿ ಅಮ್ಮ, ನಾವಿಬ್ರು ನಂಬಿರೋ ದೇವ್ರು ನಮ್ಮ ನಂಬಿಕೆನ ಸುಳ್ಳು ಮಾಡೋದಿಲ್ಲ. ಒಳಗೆ ಹೋಗೋಣ. ಅಮ್ಮ ಇಲ್ಲಿದ್ದಾರೆ. ಇಲ್ಲ. ಹೌದು ಮೇಡಮ್, ನಿನ್ನೆ ಅವ್ರ ಮೇಂಟೆನೆನ್ಸ್ ಇತ್ತು ಅಂತ ಅವ್ರನ್ನ ಈ ವಾರ್ಡ್ಗೆ ಶಿಫ್ಟ್ ಮಾಡಿದ್ವಿ ಮೇಡಮ್. ಓ, ಹೋಗೋಣ ಅಮ್ಮ. ದೇವ್ರೆ, ಆದಷ್ಟು ಬೇಗ ದೊಡ್ಡಜ್ಮಾನ್ರು ಹುಷಾರಾಗೋ ಹಾಗೆ ಮಾಡಪ್ಪ. ಮೇಡಮ್, ಐಸು ಒಳಗೆ ಯಾರೋ ಕೆಲಸದವಳಿದ್ದಾಳೆ. ಇಲ್ಲ ಅಂದರೆ ಈಗಲೇ ಹೋಗಿ ಮುಗಿಸ್ಬಿಡ್ತಿದ್ದೆ. ಎಷ್ಟೇ ಪ್ರಯತ್ನ ಪಟ್ಟರು ಏನಾದರೂ ಒಂದು ಅಡ್ಡಿ ಬರ್ತಿದೆ. ನೀವು ಯೋಚನೆ ಮಾಡಬೇಡಿ, ನಾಳೆ ಒಳಗೆ ಅವನ ಕತೆ ಮುಗಿಸಿ ನಿಮಗೆ ಕಾಲ್ ಮಾಡ್ತೀನಿ. ತಲೆ ಕೆಡ್ಸ್ಕೋಬೇಡಿ. ಯಾರ ಬಗ್ಗೆ ಅವ್ರು ಮಾತಾಡಿತ್ತು? ದೊಡ್ಡಜ್ಮಾನ್ರ ಬಗ್ಗೆನಾ? ನೋಡಿ, ಡಾಕ್ಟರ್ ಪರ್ಮಿಷನ್ ಇದೆ, ಅದ್ರ ಶಿಫ್ಟ್ ಮಾಡೋಕ್ಕಾಗಲ್ಲ. ಸರಿ. ಲೇ ಅಕ್ಕ, ಬಾವ ಬಂದ್ರು, ಮಲ್ಗೆ ತಂದ್ರು. ಲೇ ಗಣಿ, ನಾನು ಈಗ ತಾನೇ ಹೇಳ್ ಬಂದಿದ್ದೀನಿ, ಅಷ್ಟ್ ಬೇಗ ಬಾಬಾ ಬಂದ್ಬಿಟ್ರಾ? ಅಕ್ಕ, ಲೇ ಅಕ್ಕ, ನನ್ ಮೇಲೆ ಹಣೆಗೂ ಬಾವ ಬಂದಿದ್ದಾರೆ, ಹೂ ತಂದಿದ್ದಾರೆ. ನಿಜವಾಗ್ಲು? ಹ್ಞೂ. ನಾನಿಂತ ನೆಲವನು ಕಾಲ ಬೆರಳು ತಪ್ಪಿದೆ, ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯು ನನ್ನನ್ನು ಕೊಲ್ಲುತ್ತಿದೆ, ನಸುನಾಚಿಕೆಯು ಕನಸ ಜೋಕಾಲಿ
ನೋಟ ಮೊದಲ ಮಾತು ಮೊದಲ ಸ್ಪರ್ಶ ಮೊದಲ ಆಹಾ ಹೃದಯದ ಒಳಗೆ ಉಸಿರ ಜೊತೆಗೆ ಪಯಣಿಸುವ ನೆನಪು ಈ ಮೊಗ್ಗನ್ನ ಹೂವಾಗಿಸುವಾರ ನಾನಾಗುವೆನು ನಿನ್ನ ಹೂವಿನ ತೇರು ಹೆಣ್ಣ ಮನವ ಯಾಕೆ ತಡ ಮಾಡ್ಬಿಟ್ರಿ? ಕಾಯೋದ್ರಲ್ಲೂ ಒಂಥರ ಮಜಾ ಇದೆ ಅಲ್ವಾ? ಆದ್ರೂ ಸಂಕಟ ಆಗುತ್ತೆ. ಆ ಸಂಕಟನೂ ಸಿಹಿಯಾಗಿರುತ್ತೆ ಅಲ್ವಾ? ಸದಾ ನೀವ್ ಎದುರುಗಡೆನೆ ಇರ್ಬೇಕು ಅನ್ಸುತ್ತೆ. ಎದುರಿಗಿಲ್ದೆ ಹೋದ್ರು ನಿನ್ನೊಳಗಿರ್ತೀನಿ, ನಿನ್ನ ಹೃದಯದಲ್ಲಿ. ಹೃದಯದಲ್ಲಿದ್ರೆ ಮುದ್ದು ಮಾಡೋದಕ್ಕಾಗಲ್ಲ ಅಲ್ವಾ? ಲೇ ಅಕ್ಕ, ಏನಾಯ್ತು ನಿಂಗೆ? ಒಬ್ಬೊಬ್ಳೆ ಮೆಂಟ್ಲು ತರ ಮಾತಾಡ್ತಿದ್ಯಾ? ಲೇ ಗಣಿ, ಇವನೊಬ್ಬ ಕರಡಿ ತರ ಮಧ್ಯದಲ್ಲಿ ಸುಮ್ಮನೆ ಕುತ್ಕೊಳ್ಳೋ. ಪಾಪ ಚಿಕ್ಕ ಹುಡುಗ, ನಿನ್ನ ಕಂಡ್ರೆ ಪ್ರೀತಿ. ನಿಮ್ಗೆ ಪ್ರೀತಿಗೆ ಅರ್ಥ ಏನು ಪಾರ್ವತಿ? ನೀವು ನಿನ್ನ ಅರ್ಥ ಏನು? ಇನ್ಮೇಲೆ ನೀವ್ ಅರ್ಥ ಕೊಡ್ಬೇಕು. ಸರಿ, ಕೆಲ್ಸಕ್ಕೆ ಟೈಮ್ ಆಗುತ್ತೆ, ನಾನು ನೋಡ್ತೀನಿ. ಹೋಗ್ಬೇಡಿ. ಬೇಗ ಬಂದ್ಬಿಡ್ತೀನಿ. ಎಷ್ಟೇ ಬೇಗ ಬಂದ್ರೂ ಪ್ರತಿ ಕ್ಷಣ 100 ಗಂಟೆ ಕಾದ ಹಾಗಾಗುತ್ತೆ ಗೊತ್ತಾ? ಬೇಗ ಬಂದ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಡ. ಬಾಯ್. ಇದೇನಾ ನೀವು ಕೊಡೋ ಅರ್ಥ? ಹೋಗ್ಬರ್ತೀನಿ. ಬಾಯ್ ಬಾಯ್. ಲೇ ಅಕ್ಕ, ಏನೇ ನಿನ್ ಪ್ರಾಬ್ಲಮ್ಮು? ನಿಮ್ಮ ಭಾವನೆ ನನ್ನ ಪ್ರಾಬ್ಲಮ್ಮು. ಮೆಂಟ್ಲು ಆಗ್ಬಿಟ್ಲಾ? ನೀವು ಬೇರೆ ಲೋಕ ಅಂದ್ರಲ್ಲ, ಅದಕ್ಕೆ ಪ್ರೇಮ ಲೋಕ ನೆನಪಾಯ್ತು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಈ ಯಜಮಾನ್ರಿಗೆ ಒಂದೊಂದ್ಸತಿ ಸಂಬಂಧಗಳೇ ಅರ್ಥ ಆಗಲ್ಲ. ಏನು? ಏನಿಲ್ಲ. ಸರಿ, ನಾನು ಏನೋ ಒಂದು ಕೇಳ್ತೀನಿ, ಕೊಡ್ತೀಯಾ?
ಇದೇನಿದು ಯಜಮಾನ್ರು ಪ್ರೇಮ್ ಲೋಕದ ರವಿ ಮಾಮನ್ ತರ ಕೇಳ್ತಿದ್ದಾರೆ. ಏನ್ ಕೊಡ್ಬೇಕು ಯಜಮಾನ್ರೆ? ಎಂಟರ್ಟೈನ್ಮೆಂಟ್. ಹಾಗಂದ್ರೆ ನೀನ್ ನಮ್ಮನೆಗೆ ಮೊದಲನೇ ದಿನ ಬಂದಾಗ ಹಾಡು ಹೇಳ್ತೀಯಲ್ಲ, ಆ ಹಾಡು ಹೇಳ್ತೀಯಾ? ಏತು ಹೋಗಿಪ್ಪ, ನನಗೆ ನಾಚಿಕೆ ಆಗುತ್ತೆ. ಓ, ಪಾರ್ವತಿಗೆ ನಾಚಿಕೆನಾ? ಸೂಪರ್ ಸೂಪರ್. ಹಂಗಾದ್ರೆ ನೀನ್ ಹಾಡ್ಲೇಬೇಕು. ನೀನ್ ನಾಚ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಹೌದಾ? ಎಲ್ಲಿ ಬೇಗ ಹಾಡು. ಹಾಗಾದ್ರೆ ಹಾಡ್ತೀನಿ. ಚಂದ ಮಾಮ ಬಾ ಪೋಲಿ ಮಾಮ ಬಾರು, ಚಂದ ಮಾಮ ಬಾ ಲಾಲಿ ಮಾಮ ಬಾರು. ಏನಿದು ಗುಸು ಗುಸು ಅಂತ ಹೇಳ್ತಾ ಇದ್ಯಾ? ಅವತ್ತು ಹಾಡಿದ್ಯಲ್ಲ ಜೋರಾಗಿ, ಆ ತರ ಹಾಡ್ಬೇಕು. ನೀವು ನನ್ನ ಜೊತೆ ಹಾಡಿದ್ರೆ ನಾನು ಹಾಡ್ತೀನಿ. ಅಯ್ಯಯ್ಯೋ, ನನಗೆ ಹಾಡೋದಕ್ಕೆಲ್ಲ ಬರಲ್ಲಪ್ಪ. ನೀವ್ ಹಾಡಿದ್ರೆ ಸಕ್ಕದಾಗಿ ಕಾಣಿಸ್ತೀರಾ. ಹಾಡಿ ಯಜಮಾನ್ರೆ. ಹಂಗಂತ್ಯಾ? ಸರಿ, ಡ್ಯೂಯೆಟ್ ಹಾಡೋಣ. ಹಂಗಂದ್ರೆ ಹೀರೋ ಹೀರೋಯಿನ್ ಹಾಡ್ತಾರಲ್ಲ ಹಾಗೆ. ಚಂದ ಮಾಮ ಬಾ ಪೋಲಿ ಮಾಮ ಬಾರೋ, ಚಂದ ಮಾಮ ಬಾ ಲಾಲಿ ಮಾಮ ಬಾರೋ, ಸುಮ್ಮನೆ ಕಟ್ಟಿದೆ ನಾನು ಕನಸೊಂದರ ಗುಡನು ಬಾ, ಅಲ್ಲಿ ಕುಳಿತು ಒಂದು ಗುಟ್ಟನ್ನು ಹೇಳುವೆ ಬಾ, ಎಲ್ಲಿ ಯಾವಾಗ ಕಾಯಲಿ ನಾನಿನ್ನ. ಕ್ರೇಜಿ ನೀನು. ಪಾರ್ವತಿ, ನಕ್ಕು ನಗು ತಡಿಯಕ್ಕೆ ಆಗ್ತಾ ಇಲ್ಲ. ಪಾರ್ವತಿ, ಯಾಕೆ ಕಣ್ಣಲ್ಲಿ ನೀರು? ನೀವಿಲ್ದೆ ನಾನು ಹೇಗಿರ್ಲಿ ಯಜಮಾನ್ರೆ? ಪಾರ್ವತಿ, ನಿಮ್ಮನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯ ಕಾಡ್ತಿತ್ತು. ಈ ಮನೆ, ಈ ಜನ, ನೀವು ಎಲ್ಲರೂ ನನ್ನ ಬದುಕನ್ನು ಕಟ್ಕೊಟ್ಟಿರೋರು. ನೀವಿಲ್ದೆ ಈ ಜೀವನ ಊಹೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ನನ್ಗೇನು ಆಗಿಲ್ಲ ಪಾರ್ವತಿ. ನೋಡು, ನಿನ್ ಕಣ್ ಮುಂದೆ ಕಟ್ ಮಸ್ತಾಗಿ ನಿಂತ್ಕೊಂಡು ಹೇಗೆ ಕತ್ತೆ ತರ ಆಡ್ತಾ ಇದೀನಿ. ಚಂದ ಮಾಮ ಬಾ ಪೋಲಿ ಮಾಮ ಬಾ. ಈ ನಿಮ್ ನಗು ಮುಖ ನೋಡ್ದೆ ನನಗ್ ಬದುಕೋದಿಕ್ಕಾಗಲ್ಲ ಯಜಮಾನ್ರೆ. ಸಮಾಧಾನ ಮಾಡ್ಕೋ ಪಾರ್ವತಿ. ನಿನಗೆ ನಾನಿದ್ದೀನಿ, ನಿನ್ನ ಅತ್ಯಂತ ಪ್ರೀತಿ ಮಾಡೋ ಅಮ್ಮ ಇದ್ದಾರೆ, ಪ್ರೀತು ಇದ್ದಾನೆ, ಅಪ್ಪ ಇದ್ದಾರೆ. ನೀನು ಆರಾಮಾಗಿರು, ನೋ ಟೆನ್ಷನ್. ಯಜಮಾನ್ರೆ, ನನ್ಗೊಂದು ಆಣೆ ಮಾಡ್ತೀರಾ? ಏನಂತ? ನನ್ನನ್ನು ಬಿಟ್ಟು ಹೋಗಲ್ಲ ಅಂತ. ಇಷ್ಟೊಂದು ಪ್ರೀತಿ ಮಾಡೋ ನಿನ್ನ ಹೇಗ್ ಬಿಟ್ಟು ಹೋಗ್ಲಿ ಪಾರ್ವತಿ? ಯಾವತ್ತೂ ಬಿಟ್ಟು ಹೋಗಲ್ಲ. ಚಂದ ಮಾಮ ಬಾ ಲಾಲಿ ಮಾಮ ಬಾರೋ. ಯಜಮಾನ್ರು ಬರ್ತಾರ ನೋಡು. ಬಂದ್ರು
ಪಕ್ಕನಾ ಚುಕ್ಕ. ಅಯ್ಯೋ ಸಾವಿತ್ರಕ್ಕ, ನನ್ನ ಉಂಗ್ರ ಕಾಣಿಸ್ತಿಲ್ಲ, ನನ್ನ ಉಂಗ್ರ ಕಾಣಿಸ್ತಿಲ್ಲ. ಸಾವಿತ್ರಕ್ಕ, ನನ್ನ ಉಂಗ್ರ. ಪಾರ್ವತಿ, ಉಂಗ್ರ ನನ್ನ ಹತ್ರನೇ ಇದೆ, ಯಾಕೆ ಕಿಚ್ಕೋತಾ ಇದೆಯಾ? ಯಜಮಾನ್ರೆ, ಉಂಗ್ರ ನಿಮ್ ಕಾಲ್ ಹತ್ರ ಬಂದ್ಬಿಡ್ತಾ? ನಿಮ್ ಕೈಗೆ ಸಿಕ್ತಾ? ಹೌದು ಪಾರ್ವತಿ, ಯಾಕೆ? ಅದು ಫ್ಯಾನ್ ಒರೆಸ್ಬೇಕಾದ್ರೆ ಬಿದ್ದೋಗಿದೆ, ಅದಕ್ಕೆ ಕೇಳಿದೆ. ಕುಡಿ ಹಾಕೋತೀನಿ. ಅಯ್ಯಯ್ಯೋ, ಕೈಯೆಲ್ಲ ಗಲೀಜಾಗೋಗಿದೆ. ಅಮ್ಮವ್ರು ಕೊಟ್ಟಿರೋ ಉಂಗ್ರನೂ ಗಲೀಜಾಗೋಗುತ್ತೆ, ಮತ್ತೆ ಹೇಗೆ ಹಾಕೊಳ್ಳೋದು? ಸಾವಿತ್ರಕ್ಕ, ನೀನ್ ಹಾಕ್ತೀಯಾ? ನನ್ನ ಕೈಯೂ ಸೋಪಾಗೋಗಿದೆಯಲ್ಲಪ್ಪ. ಸರಿ, ನಾನೇ ಉಂಗ್ರ ಹಾಕ್ತೀನಿ. ಅಲ್ಲಿ ಕೈ ತೋರಿಸು. ಬಾಬಾ, ಎಂಥ ದೃಶ್ಯ, ಎಂಥ ದೃಶ್ಯ. ಇಂಥ ರೊಮ್ಯಾಂಟಿಕ್ ಸೀನ್ನ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಿನಿಮಾದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನೋಡಿಲ್ಲ. ಹಾಕಪ್ಪ, ಚೆನ್ನಾಗಿ ಉಂಗ್ರ ಹಾಕು. ನಾನಿದನ್ನು ಜಿಂಕ್ ಚಾಕಾಗಿ ವಿಡಿಯೋ ಮಾಡಿ ಎಲ್ಲಿ ಬಾಂಬ್ ಹಾಕಬೇಕೋ ಅಲ್ಲಿಗೆ ಹಾಕ್ತೀನಿ. ಪರ್ಸಲ್ಲಿಟ್ಟೆ. ಉಂಗ್ರ ಬಂದು ನನ್ನ ಕಾಲ ಹತ್ರ ಬಿತ್ತು, ಅದು ನಾನು ತೆಗೆದುಕೊಟ್ಟೆ. ಅದು ಮತ್ತೆ ಆದಿಬ್ರು ಕಾಲ ಹತ್ರ ಬಂದ್ಬಿತ್ತಾ? ಇಲ್ಲೇನೋ ನಡೀತಿದೆ ಅಲ್ಲ. ಮಾಡ್ತೀನಿರೇ ನಿಂಗೆ ಬಿಗ್ನ ಸಿಟ್ ಪಾರ್ವತಿ. ಓಕೆನಾ? ಹುಷಾರಾಗಿ ಕೆಲಸ ಮಾಡಿ. ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ಪ್ರೀತು, ಏನ್ ಮಾಡ್ತಾ ಇದೆಯಾ ಇಲ್ಲಿ? ಸೀನ್ ನೋಡ್ತಾ ಇದ್ದೆ. ಏನ್ ಸೀನು? ಸೀನ್ರಿ. ಲೂಸಾಗಿ ಹೋಗಿದ್ಯಾ ನೀನು? ಬಾ, ಒಂದು ಸ್ವಲ್ಪ ಕೆಲಸ ಇದೆ. ಲೂಸ್ ಆಗಿರೋದು ನಾನಲ್ಲ ಬ್ರೋ, ಪಾರ್ವತಿ. ಇಲ್ಲೇನೋ ಸಮಸ್ಯೆ ಖಂಡಿತ ಇದೆ.